ಹಲೋ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಈ ಥರ ಇದೆ. ನೋಡಿ, ಸೀರೆ ಈ ಕಲರ್ ಇದೆ. ಸೀರೆ ಕಲರ್ ದಾರ ತಗೊಂಡಿದ್ದೀನಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗೂ ಯೂಸ್ ಮಾಡೋದು. ಈಗ ನಾನು ಸೀರೆಗೆ ಪಲ್ಲು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಬೇಸ್ ಲೈನ್ ಮಾತ್ರ ನೋಡಿ, ಬ್ಯಾಕ್ ಸೈಡ್ ಇದು. ಬ್ಯಾಕ್ ಸೈಡಿಂದ ಬೇಸ್ ಲೈನ್ ಹಾಕ್ಕೊಂಡು ಹೋಗ್ತೀನಿ. ಫಸ್ಟ್ ನಾನು ಈ ಕಲರ್ ತಗೊತಾ ಇದ್ದೀನಿ. ಪಲ್ಲು ರೈಟ್ ಸೈಡ್ ದಾರ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 3 ಚೈನ್ ಮಾಡ್ಕೋಬೇಕು. 1 2 3 ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ, ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು. 1 ಚೈನ್, 2 ಚೈನ್, 3 ಚೈನ್. ಎಲ್ಲಿಗೆ ಬರುತ್ತಲ್ಲ ನೋಡಿ, ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ಈಗ 7 ಚೈನ್ ಮಾಡ್ಕೊತಾ ಇದ್ದೀನಿ. 3 4 5 6 7 ನೋಡಿ, ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು, ಗ್ಯಾಪ್ ಇಲ್ದಿರ. ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ, ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ. ಇಲ್ಲಿ ನಾನು 3 ಚೈನು 5 ಟೈಮ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಟೈಮ್ಸ್ ಆಯಿತು. 3 ಚೈನ್, ಸಿಂಗಲ್ ಕ್ರೋಶೆ, ತ್ರೀ ಚೈನ್, ಸಿಂಗಲ್ ಕ್ರೋಶೆ, ನೋಡಿ 4 ಟೈಮ್ ಆಗೈತೆ. ಇನ್ನೊಂದು ಟೈಮ್ ಮಾಡ್ಕೋಬೇಕು. 3 ಚೈನ್, ಸಿಂಗಲ್ ಕ್ರೋಶೆ. ಈಗ ಮತ್ತೆ 7 ಚೈನ್ ಹಾಕ್ಕೋಬೇಕು. 3 4 5 6 7
ನೋಡಿ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು, ಗ್ಯಾಪ್ ಬಿಡ್ದಿರ. ನೋಡಿ ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3 ಚೈನು 5 ಟೈಮ್ಸ್ ಹಾಕ್ಕೊಂಡು ಹೋಗಬೇಕು. 3 ಚೈನು ನೋಡಿ ಈ ಥರ ಮಾಡ್ಕೋಬೇಕು. ಕೊನೆಯಲ್ಲಿ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ನೋಡಿ ಕೊನೆಯಲ್ಲಿ ಇಲ್ಲೆಲ್ಲ ಕರೆಕ್ಟಾಗಿ ಬಂದಿದೆ ನನಗೆ. ಕೊನೆಯಲ್ಲಿ 3 ಟೈಮ್ಸು 3 ಚೈನ್ ಹಾಕ್ಕೋಬೇಕು, ಕರೆಕ್ಟಾಗಿ ಬಂದಿದೆ ಇಲ್ಲಿ. ಈಗ ಪಲ್ಲುನ ಟರ್ನ್ ಮಾಡಿಕೊಂಡೆ ರೈಟ್ ಸೈಡ್ಗೆ, ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ 3 ಚೈನ್ ಮಾಡ್ಕೊತಾ ಇದ್ದೀನಿ. 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ 7 ಚೈನ್ ಗ್ಯಾಪ್ ಇದೆಯಲ್ಲ, ಅದಕ್ಕೆ ನಾವು ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗಬೇಕು. ಈ ಗ್ಯಾಪ್ಗೆ ನಾನು 18 ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ನೋಡಿ 1 2 3 4 ಆಯಿತು, 5 6 7 8 9 10 11 12 13 14 15 16 17 18 ನೋಡಿ 18 ಡಬಲ್ ಕ್ರೋಶೆ ಕಮ್ಮ ಮಾಡಿಕೊಂಡೆ ಈ ಥರ ಬರಬೇಕು. ಈಗ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 3 ಚೈನ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ. ಇಲ್ಲಿಂದ ಈಗ 7 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಹೋಗಬೇಕು ಕೊನೆವರೆಗೂ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆಯಲ್ಲಿ ಸೇಮ್ ಬಂದಿರೋದ್ರಿಂದ ಏನೂ ಅಡ್ಜಸ್ಟ್ಮೆಂಟು ಚೇಂಜಸ್ ಏನಿಲ್ಲ. ಈಗ ಮತ್ತೆ ಸ್ಟಾರ್ಟಿಂಗಿಂದನೇ ಕಂಟಿನ್ಯೂ ಮಾಡ್ಕೊಂಬರೋಣ. ನೆಕ್ಸ್ಟ್ ಪಲ್ಲು ಕಲರ್ ತಗೊತಾ ಇದ್ದೀನಿ.
ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತು ಇವಾಗ ನೋಡಿ 3 ಚೈನು ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿಂದ ಈಗ ಡಬಲ್ ಕ್ರೋಶೆ ಕಂಬದ ಮೇಲೆ ಚೈನ್ಸ್ ಇರುತ್ತಲ್ಲ, ಆ ಚೈನ್ ಮೇಲೆ ನಾನು ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಇವಾಗ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ನೋಡಿ, ಈಗ ಮತ್ತೆ ಈ 2 ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಪೀಕೋ ಸ್ಟಿಚ್ ಮಾಡಬೇಕು. 1 2 3 ಆಯಿತು. ನೋಡಿ, 2 ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಪೀಕೋ ಸ್ಟಿಚ್ ಹಾಕ್ಕೋಬೇಕು ಈ ಥರ. ಮತ್ತು ಇವಾಗ ನೆಕ್ಸ್ಟು ಚೈನಲ್ಲಿ ಡಬಲ್ ಕ್ರೋಶೆ ಕಂಬ, ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ. ಈಗ 2 ಆಯ್ತಲ್ಲ ಡಬಲ್ ಕ್ರೋಶೆ ಕಂಬ. ಮತ್ತು ಇವಾಗ ಚೈನ್ ಹಾಕ್ಕೊಂಡು 3 ಚೈನ್ ಹಾಕಿ 2 ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿ, 2 ಡಬಲ್ ಕ್ರೋಶೆ ಕಂಬಕ್ಕೆ ಈ ಥರ ಲಾಕ್ ಮಾಡ್ಕೋಬೇಕು ಪೀಕೋ ಸ್ಟಿಚ್ ಥರ. ಒಂದು ಕಂಬದ ಮೇಲೆ ಪೀಕೋ ಸ್ಟಿಚ್ ಮಾಡ್ತಾಯಿದ್ರಿ, ಈಗ ಇದು 2 ಕಂಬದ ಮೇಲೆ ಈ ಥರ ಪೀಕೋ ಸ್ಟಿಚ್ ಮಾಡಬೇಕು. ಇದೊಂಥರ ಡಿಸೈನ್ ಆಗುತ್ತೆ. ನೋಡಿ, ಒಂದು ಕಂಬ ಹಾಕಿದ್ದೀನಿ. ಈಗ ಇನ್ನೊಂದು ಕಂಬ ಮಾಡ್ಕೊತಾ ಇದ್ದೀನಿ. ಎರಡು ಕಂಬ ಆಯಿತು. ಈಗ ಪೀಕೋ ಸ್ಟಿಚ್ ಇದೇ ಥರ ಆರ್ಚ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬ, ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ತ್ರೀ ಚೈನ್, 2 ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್. ನಾನು ಹಾಕೋ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ದಾರ ನಾನು 7 ಎಳೆ ತಗೊಂಡಿದ್ದೀನಿ. ನೀವು 6 ಎಳೆ ಆದರೂ ತಗೊಳ್ಳಿ, ಇಲ್ಲಾಂದರೆ 7 ಎಳೆ ಆದರೂ ತಗೊಳ್ಳಿ. ಇದಕ್ಕೆ ಬೀಡ್ಸ್ ಏನು ಯೂಸ್ ಮಾಡಿಲ್ಲ. ಬೀಡ್ಸ್ ಬೇಡ ಅಂದವ್ರಿಗೆ ಈ ಥರ ಡಿಸೈನು ಹಾಕ್ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ವಿತೌಟ್ ಬೀಡ್ಸು. ನೋಡಿ ಆರ್ಚ್ ಫುಲ್ಲು ಇದೇ ಥರ ಮಾಡ್ಕೊಂಬರಬೇಕು. ನೋಡಿ ಕೊನೆವರೆಗೂ ಆರ್ಚ್ ಫುಲ್ ಮಾಡಿಬಿಟ್ಟಿದ್ದೀನಿ. ಹಾಗೇ ತೋರಿಸಿ ಕಟ್ ಮಾಡ್ದಿರ ತೋರಿಸಿದ್ದೀನಿ. ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಬೇಕಾದರೆ ನೀವು ಬೀಡ್ಸ್ ಮೇಲೆ ಆದರೂ ಮಾಡ್ಕೋಬೋದು, ಬೀಡ್ಸ್ ಹಾಕಿ. ನಾನಿಲ್ಲಿ ಬೀಡ್ಸ್ ಇಲ್ದಿರ ಮಾಡಿದ್ದೀನಿ. ಮತ್ತು ಇವಾಗ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶೆ ಕಂಬ ಪಿಕೋ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಇವಾಗ ಪಿಕೋ ಸ್ಟಿಚ್. ನೋಡಿ ಇದೇ ಥರ ಮಾಡ್ಕೊಂಡೋಗಿ ಕೊನೆವರೆಗೂ, ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆವರೆಗೂ ಮಾಡಿದ್ದೀನಿ. ಇಲ್ಲೆಲ್ಲ ಕುಚ್ಚು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಈ ಥರ ಬಂದಿದೆ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ.